ಅಲ್ಲ ಕಂತಾಯಮ್ಮ, ನಿನ್ನ ಅಳಿ ಮೊಯ್ಯ ಎಲ್ಲಿ ಹೊಂಟೋದ? ನೆನ್ನೆ ದಿಸ್ಲೆ ನೆನ್ನೆ ಬೆಳಿಗ್ಗೆನೆ ಹೋದ್ನಲ್ಲ. ಅಯ್ಯೋ ಅದೇನಾದ್ರು ಪೆಣ್ಗೆ ಹುಷಾರಿಲ್ವಂತೆ ಕಣವ ಕಂಚಿಗವ, ಅದ್ಕಂಗೆ ಹೋಗದೆ ಹುಷಾರಿಲ್ವಂತೆ. ಸರಿ ಬಿಡು, ಏನು ಹುಷಾರಿಲ್ವಂತವ್ವ. ಅದೇನೋ ಕಣೆ, ಅದೇನೋ ಹುಷಾರಿಲ್ಲ ಅನ್ಕೊಂಡು ಹಾಸ್ಪಿಟ್ಲ್ ಸೇರಿಸಿದ್ರಂತೆ. ನೋಡ್ಕೋಬೇಕು, ಅವ್ರ ಮನೆಯವ್ರು ಯಾರೂ ಇಲ್ಲ, ಎಲ್ಲ ಹಳ್ಳಿಲ್ಲ ಅವ್ರೆ, ನೋಡ್ಕೋಬೇಕು ಅನ್ಕೊಂಡಂಗೆ ಹೋದ್ರು. ನೆನೆ ಬೆಳಿಗ್ಗೆನೆ ಹೋಗ್ಲಿಲ್ವಾ? ಅಪ್ಪನ ಅಮ್ಮನ ಕೇಳಿದ್ರೆ ಹಂಗಂತ ನೀ ಸುಮ್ಮನೆ ಸುಳ್ಳು ಹೇಳಿ ಇಲ್ಲೇ ಅವ್ರು ಅಂದ್ಬಿಟ್ಟು ಹೇಳಿ ಅಂದ್ಬಿಟ್ಟು ಹಂಗಂದ್ರು. ಬೈತಾರೆ ಏನು ಅಂದ್ಬಿಟ್ಟು. ಅಲ್ಲಕ್ಕಂತಾಯಿ, ನಾನು ಹೇಳೋದು ಒಂದು, ಮುಚ್ಚಿಡ್ಬೇಕು ಅನ್ನೋದೇನಿದ್ದದು. ಏನಾರೇ ಇದ್ರೆ ಹೇಳೋದವ್ರು ಅವನ್ಗೋರ ಅಪ್ಪನಿಗೂ ಹಿಂಗೆ ನಮ್ಮ ಸ್ನೇಹಿತರಿಗೆ ಹಿಂಗೆ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ನೋಡ್ಕೊಳಕ್ಕೆ ಹೋಗಿದೆ ಅಂತ ಹೇಳ್ಬೋದಲ್ಲವ್ವ. ಅವ್ರು ತಾವು ಯಾಕೆ ಸುಳ್ಳು ಹೇಳಬೇಕು, ಯಾಕೆ ಸುಳ್ಳು ಹೇಳಬೇಕು ತಾಯಮ್ಮ? ಅಯ್ಯೋ ಅವ್ರು ಬೈತಾರೆ ಏನು ಅಂತ, ಏನು ಹೋಗ್ಬಿಟ್ಟು ಆರಾಮಾಗಿರೋ ಅಂತ ಕಳ್ಸಿದ್ರೆ ಹೋಗಲ್ಲಿ ಸುತ್ತ ಕುಂತಾನೆ ಅಂತ ಬೈತಾರೆ ಅಂದ್ಬಿಟ್ಟೆ ನಂಗೆ ಅಂದ್ರು ಕಣ್ಚಿಕವ. ಅದಕ್ಕೆ ನಾವು ಫೋನ್ ಮಾಡಿದಾಗ ಹಂಗಂದು, ಇನ್ನೇನು ಮಾಡಿ ಕಾಣೆಕಂತಾಯಿ ಹೋಗು, ಪರವಾಗಿಲ್ಲ. ಬಾಡಿಗೆ ಮನೆ ಬೋಗೆ ಕಾಕಿಸ್ಕೊಂಡು ಬಾಡಿಗೆ ಮನೆಯ ಒಯ್ದು ಬೋಗಿ ಕಾಕಿಸ್ಕೊಂಡೆ. ಅದನ್ನೇ ಮೊದ್ಲಿದ್ವಲ್ಲ, ಅದು ಚೆನ್ನಾಗಿತ್ತು, ಚಿಕ್ಕದಾಗಿದ್ರುವೆ. ಅದನ್ನೇ ಕೇಳಿದ್ವ, ಒಂದೇ ಒಂದು ರೂಮ್ ಇತ್ತು. ಆಯಿತು ಅತ್ತಾಗೆ ಅಂದ್ಬಿಟ್ಟು ನಾವು ಕೇಳಿದ್ರೆ ಅವಳು ಬೋಗೆ ಕೊಡೋಕ್ಕಿಲ್ಲ, ಬಾಡಿಗೆ ಅಂತಾಳೆಲ್ಲ, ಬಾಡಿಗೆ ರುಚಿ ನೋಡ್ಬಿಟ್ಟು ಅದಕ್ಕೆ ಬೇಡ ಬೇಡ ಅಂದ್ಕೊಂಡು ಚೆನ್ನಾಗದೆ ಚಿಕ್ಕವ. ಸಾಕಲ್ವಾ? 2 ರೂಮವೇ, ಒಂದು ಅಡುಗೆ ಮನೆ, ಒಂದು ದೇವ್ರ ಮನೆ, ಸಾಕಾಕಿಲ್ವಾ? ಓ ಸಾಕು ಸಾಕು ಕಣವ. ಸಾಕು ಬಿಡು, ಸಾಕು ಕಂತಾಯಿ. ಹಳ್ಳಿಗೂ ಸೇರ್ಕತ್ತು ಸುಮ್ಮನಿರತ್ತಾಗೆ. ಇವರು ಸುಮ್ಮನೆ ಸಿಟಿ ಪಟಿ ಅಂದ್ಕೊಂಡು ಅದು ಯಾಕೆ ನಿಮ್ದಾಗಿರು ಅಂತ ಬೋಗೆ ಹಾಕಿಸ್ಕೊಂಡು ಕಟ್ಕೊಬಿಡವ. ಯಾವ್ದಾರೆ ದುಡ್ಡಾದರೆ ಒಂದು ಸೈಟು ಪೈಟು ತಗೊಂಡು ಸುಮಾರಾಗಿ ಒಂದು ನೆನೆ ಮಾಡ್ಕೊ. ಎಲ್ಲಿಗಂಟ ಅಂತ ಬಾಡಿಗೆ ಬೋಗೆ ಅಂದ್ಕೊಂಡು ಓದಿಯೇ ಇಷ್ಟು ವರ್ಷ ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗಿದೆಯೇ. ಈಗಲಾರೆಯ ಹೆಂಗೋ ದೇವರು ಕಣ್ಣು ಬಿಟ್ಟವನೆ, ಎಲ್ಲಾರೇ ಒಂದು ಸೈಡ್ ತೆಗೆದು ಕಟ್ಕೊ. ನೋಡೋದ ಚಿಕ್ಕವ, ಇನ್ನೊಂದು 4 ವರ್ಷ ನೋಡ್ದಿರೋ ಸಿಕ್ಕಿದ್ರೆ ನೀನು ಹೇಳಂಗೆ ಒಂದು ಸುಮಾರಾಗಿರೋದೊಂದು ಕಟ್ಟೋದು. ಅಂತೆಕಾಗ ನಾನು ಸತ್ತೋದ್ಮೇಲೆ ಬೇಕಾರೆ ಬಾಡಿಗೆ ಗಿಡಿಗೆ ಬಿಟ್ಬಿಟ್ಟು ಹೋಗೋರು ಊರಲ್ಲಿ ಅವ್ರು ಇರ್ತಾರೆ, ಬಾಡಿಗೆ ಬರೋದು ಬರ್ತಾ ಇರ್ತದೆ ಅಲ್ವಾ ಚಿಕ್ಕವ? ಸಾಯ ಮತ್ತೆ ಆಕಾಡಿ ಸುಮ್ಮನಿರ್ ಮಗ್ಲೆ. ಏನು ಮುಗ್ದೋಗಿದ್ದದವ್ವ ನಿಂದು ಅಲ್ಲಿಗೆ? ಏನು ವಯಸ್ಸಾಗಿ ಹೋಗಿದ್ದದ? ನೀನು ಚೆನ್ನಾಗಿ ಹೇಳ್ತಾ ಇದ್ದೀವಿ ಬಿಡು. ಅಮ್ಮ ಅಜ್ಜಿ ನಾಷ್ಟಾಕ ಬತ್ತಿದ್ದೆ ಜೋಕಲಿ ಆಲೆ ಮಾಡಿಬಿಟ್ಟ ಮಗಳೇ, ಆಲೆ ಆಗೋಯ್ತು. ಅದೆಷ್ಟು ಬೇರು ಮಾಡಿ ಹೋಗು, ಏನು ಉಣ್ಣು 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 ಅನ್ಕೊಂಡು 3 ಹೊತ್ತು ಏನು ಊಟ ಉಣ್ಣೋದು ಕಾಣೆಕಂತಾಯಿ. ಅಯ್ಯೋ ಜೀರ್ಣಿಸ್ಕೊಳಕ್ಕೆ ಹಾಕಿಲ್ಲ ಕಣವ. ಊರಲ್ಲಿದ್ದಾಗ್ಲೂ ಹೊತ್ತು ಉಂಡ್ರೆ ಇಲ್ಲಿ ಸಂದೇನೆಯ, ಮಧ್ಯಾಹ್ನ ಹೊತ್ತು ಉಣ್ತಿತ್ತಿಲ್ಲ. ಇಲ್ಲಿ ಮವ್ವ ಏನು ಮಾಡಿದ್ರು ಬಿಡೋಕ್ಕಿಲ್ಲ. ಊಟ ಮಾಡಿ ಚಿಕ್ಕವ ಅನ್ಕೊಂಡು ಇಕ್ಕಿ ಕೊಡ್ತಾಳೆ ಕಣವ. ಉಣ್ಣಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾಳೆ ಅನ್ಕೊಂಡು ಒಂಚೂರು ಉಂಡು ಈಗ ಹೊಟ್ಟೆ ಬಾರ ಕುಂತದೆ. ನೆನೆ ಜಾಸ್ತಿ ಊಟ ಆಗ್ಬಿಡ್ತು, ಒಂಚೂರು ಒತ್ತಾಗಿ ಉಣ್ತೀನಿ. ಅಜ್ಜಿ ಬಾ, ಹಾಲು 10 ಗಂಟೆ ಆಗದೆ. ಅಮ್ಮ ಬಮ್ಮ ನೀನುವೆ ಏನು ಮಾಡಿದೀಯವ್ವ? ಚಿತ್ಕರೆ ಗೊಜ್ಜು ಮಾಡಿ ಇಡ್ಲಿ ಮಾಡಿದೀಗಂತ. ಓ ಇಡ್ಲಿ ಮಾಡಿದೀಯಾ, ಚಿತ್ಕರೆ ಗೊಜ್ಜು ಮಾಡಿದೀಯಾ? ಇನ್ನೇನು ನಿಮ್ಮ ಅತ್ತೆ ಫೋನ್ಗೇನು ಮಾಡಿದ್ದವ್ವ? ಇಲ್ಲ ಇನ್ನೂ ಮಾಡಿಲ್ಲ ಕಣಜ್ಜಿ. ಸರಿ ಸರಿ ಅವ್ವ, ಇದು ಪಾಪ ನಿಮ್ಮ ಅತ್ತೆ ಸುಮ್ಮನೆ ಹೇಳೋದಲ್ಲ. ನಿಮ್ಮ ಅತ್ತೆನೂ ನಿಮ್ಮ ಅವನು ಭಾಳ ಒಳ್ಳೆಯವರು ಕಲೆ, ಭಾಳ ಒಳ್ಳೆಯವರು ಮಾತ್ರ. ಒಳ್ಳೆಯವರು. ಅಯ್ಯೋ ಪಾಪ ಇಲ್ದವಾಗ ನನಗೆ ಇರೋಕ್ಕಾಯ್ತಿತ್ತ ಇವ್ರು ಹಿಂಗೆ ಆಡ್ದಾಗ. ಚೆಂದಾಗ ಅವನ ಈಗ ಪ್ರಮೋದು ನಿನ್ ಕೂಡ ಚೆಂದಾಗಿದ್ದಾನವ್ವ? ಹ್ಞೂ ಚೆನ್ನಾಗವ್ರೆ. ಚೆನ್ನಾಗಿ ಇರ್ಲಿ ಕಣಪ್ಪ, ಚೆಂದಾಗಿರ್ಲಿ. ಅದನ್ನೇ ಅಲ್ವಾ ಕೇಳೋದು. ಹಲೋ ಹಲೋ ಮಗ, ನಾನು ಕಣಪ್ಪ. ಅತ್ತೆ ಹೇಳಿ, ಏನು ಮಾಡ್ತಾಯಿದ್ದೀರಿ? ಏನಿಲ್ಲ ಅತ್ತೆ, ನಾಷ್ಟಕ್ಕೆ ಅಂದ್ಬಿಟ್ಟು ಅಜ್ಜಿನೂ ಅಮ್ಮನೂ ಕರೆಯಕ್ಕೆ ಅಂತ ಬಂದೆ. ಆಯ್ತಾ ನಾಷ್ಟ? ಏನು ನಾಷ್ಟ ಅತ್ತೆ? ಅದು ಇಡ್ಲಿನೂ ಚಿತ್ಕರ ಗೊಜ್ಜು ಮಾಡಿದೆ. ಹಲೋ ಮಗ, ಇದು ಪ್ರಮೋದ್ ಫೋನ್ ಮಾಡ್ರಿ ಎತ್ತತ್ತೆ ಅಲ್ಲ? ಯಾಕವ? ಅದು ಏನಿಲ್ಲ ಕಣತ್ತೆ, ಏನೋ ಚಾರ್ಜ್ ಹಾಕಿದಾರೇನೋ ಮಗ. ನಿಜ ಹೇಳು, ಪ್ರಮೋದು ಅಲ್ಲೇ ಇದ್ದಾನೆ ಹೆಂಗೆ ಅಂತ? ಮೂವತ್ತೆ ಯಾಕತ್ತೆ ಹೇಳ ನೀನು, ಏನು ನಿಜ ಹೇಳು. ನೆನ್ನೆಯಿಂದನೂ ಮನೇಲೆ ಇದ್ನಾ? ಅಯ್ಯೋ ಅದೇ ರಘು ಅಂತ ಫ್ರೆಂಡ್ ಇದಾರಂತಲ್ಲ, ಗೊತ್ತಾ? ಯಾವ ರಘುನೂ ಗೊತ್ತಿಲ್ಲ, ಏನೂ ಇಲ್ಲ ಕತೆ ಹೇಳು. ಅದೇನು ಅವ್ರಿಗೂ ಹುಷಾರಿಲ್ಲ ಅಂದ್ಬಿಟ್ಟು ನೆನ್ನೆ ಬೆಳಿಗ್ಗೆನೆ ಹೋದ್ರು. ಅಲ್ಲಕ್ಕನ್ ಮಗ, ನೆನ್ನೆ ಬೆಳಿಗ್ಗೆ ಹೋದ್ಮೇಲೆ ನಾನು ಫೋನ್ ಮಾಡಿ ಹೇಳ್ಬೇಕಾನೆ. ಅಯ್ಯೋ ಅತ್ತಿಗೆ ಹೇಳೋದು ಅನ್ಕಂಡೆ. ಆದರೆ ಏನು ಮಾಡಿರಿ ಇಲ್ಲಿ? ಅವು ಹೇಳ್ಬೇಡ, ಅಮ್ಮ ಬೈತದೆ. ಅಲ್ಲಿ ಹೋಗ್ಬಿಟ್ಟು ಎಡ್ತಿ ಮನಿರು ಅಂದರೆ ಅದು ಇದು ಅನ್ಕೊ ಹೋಯ್ತಾನೆ ಅಂದ್ಬಿಟ್ಟು ಬೈತದೆ. ಹೇಳ್ಬೇಡ ಅಂತ ಅಂದ್ರು ಕಣತೆ. ಪರವಾಗಿಲ್ಲ ಬುಡಿಯತ್ತೆ, ಇನ್ನೇನು ಮಾಡೋಕ್ಕದದು? ಅತ್ತಾಗೆ ಇನ್ನೇನು ಮಾಡೋಕ್ಕಾಯ್ತದೆ? ಹೋಗ್ಲಿ ಬುಡಿಯತ್ತಾಗೆ. ಇನ್ನೇನು ಬಂದಾರೇನೋ, ನಾನು ಫೋನ್ಗಿನ್ ಮಾಡಬೇಡ ನೀನು ಹಾಸ್ಪಿಟ್ಲಲ್ಲಿ ಇರ್ತೀನಿ ಅಂತ ಅಂದ್ರಲ್ಲ ಅಂದ್ಬಿಟ್ಟು ಯಾಕೆ ತೊಂದರೆ ಕೊಡಬೇಕು ಅಂದ್ಬಿಟ್ಟು ನಾನು ಫೋನು ಮಾಡಿರೋ ನೆನೆಯಿಂದನೂ. ಅಲ್ಲಕ್ಕನ್ ಸ್ವಾತಿ ನಿನ್ಗೆ ಗೊತ್ತಾಯ್ತಿಲ್ಲ, ನಿನಗೆ ಹೇಳ್ಬೇಕು ತಾನೆ. ಅವ್ನು ಹಂಗೆ ಅಂದ್ಬಿಟ್ನಂತೆ, ನೀನು ಸುಮ್ಮನೆ ಆಗ್ಬಿಟ್ಟಂತೆ. ಅದೇನು ಬುದ್ಧಿಗಳು ಕಲ್ತಿದ್ದೀರೋ ಕಾಣಕನ ಮತ್ತಾಗೆ.
ಥೂ ಮಕ್ಕಳು ಒಂಥರ ತಿಳುವಳಿಕೆ ಇರಬೇಕು. ಯಾಕತಿ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಿ? ಗಾಬರಿ ಅಂತಲ್ಲ, ಹೇಳ್ಬೇಕು ಅಲ್ವಾ ನೀನು? ಅದೇ ಅವ್ರು ಹೇಳ್ಬೇಡ ಅಂತ ಅಂದ್ರಲ್ಲ ಅಂದ್ಬಿಟ್ಟಂಗೆ ಹೇಳ್ನಿಲ್ಲ ಕತೆ ಬಿಡಿಯತ್ತೆ ಇವತ್ತು ಬಂದಾರೇನೋ ಕಂತೆ. ಸರಿ ಕಣವ ಆಯ್ತು. ನಾಷ್ಟ ಮಾಡಿದ್ರಾ? ಮಾಡ್ಬೇಕತ್ ಬಿಡು, ಮಾಡ್ತೀನಿ ಆಮೇಲೆ. ಮಗ ಏನಂತಲೇ? ಏನಿಲ್ಲ ಕತ್ ಬಿಡಮ್ಮ. ಅದೇ ಹಿಂಗೆ ಎಲ್ಲಿಲ್ವಲ್ಲ ಅಂದ್ಬಿಟ್ಟಂಗೆ ಗಿಂಜಾಡ್ತಿತ್ತು ಅತ್ತೆ ಕತೆ. ಸರಿ ಆಯ್ತು, ಅದೇನು ನೋಡೋಕೆ ಹೋಗಿ. ಅಜ್ಜಿ ಅಮ್ಮ ಬನ್ನಿ ಇಬ್ರು ಕೈ ತೊಳಿರಿ. ಮಗ ನಿನ್ನ ಗಂಡಂಗೆ ಫೋನ್ ಮಾಡು, ಎಲ್ಲಿದ್ದೀರಿ ಎಷ್ಟೊತ್ತಿಗೆ ಬಂದಿರಿ ಅಂತ ಕೇಳು. ಸರಿ ಆಯಿತು. ಹಲೋ ಹೇಳು ರೀ, ಇದು ಹುಷಾರ ನಿಮ್ಮ ಫ್ರೆಂಡು? ಹುಷಾರು ಸುಮಾರಾಗ ಅವನೇ. ಅದಕ್ಕೆ ಮಾಡ್ಬೇಕಂದ್ರೆ ಅಮ್ಮ ಫೋನ್ ಮಾಡು ಎಲ್ಲಿದ್ದಾರೋ ಅಂದ್ಬಿಟ್ಟು ಕೇಳು ಅಂತು, ಅದಕ್ಕೆ ಮಾಡಿದೆ. ಹೇಳುದ್ನಲ್ಲ ಸತಿ ಎಷ್ಟು ಸತಿ ಹೇಳ್ಬೇಕು, ಅರ್ಥ ಮಾಡ್ಕೋಬೇಕಲ್ಲ ನೀನುವೆ. ನೋಡಿ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ, ಅವ್ನಿಗೆ ಯಾರು ದಿಕ್ಕಿಲ್ಲ, ನಾನೇ ಅವ್ನಿಗೆ ದಿಕ್ಕು. ಅವ್ನು ನೋಡ್ಕೊತೇವ್ನಿ, ನೀನು ಅರ್ಥ ಮಾಡ್ಕೋಬೇಕಾನೆ. ಅಯ್ಯೋ ರೀ, ನಾನೇನು ಮಾಡಿದೆ ನೋಡು, ಪದೇ ಪೋನ್ ಮಾಡಿಬಿಡ. ಇಲ್ಲಿ ಹಾಸ್ಪಿಟ್ಲಲ್ಲಿ ಇವ್ನಿ ಐಸುಗೆ ಹಾಕಾರೆ, ಐಸು ಹತ್ರ ಫೋನು ಜಾಸ್ತಿ ಬಳಸ್ಬೇಡಿ ಅಂತಾರೆ. ಅದು ಯಾಕೆ ಬೇಕು? ಫೋನ್ ಮಾಡ್ಬೇಡ ಅಂದ್ರೆ ಹೇಳಿ ಮತ್ತೆ ಕೇಳಿಕಿವಲ್ಲ ನೀನು. ಸರಿ ರೀ ಆಯಿತು. ಸರಿ ಬಿಡಿ, ಮಾಡಕ್ಕಿಲ್ಲ ಬಿಡಿ. ಅದಕ್ಕೆ ಕೇಳ್ಬೇಕತ್ತೆ ಎಲ್ಲಿದ್ದೀರಿ ಏನು ಅಂತ. ಯಾವಾಗ ಡಿಚಾರ್ಜ್ ಮಾಡಾರಂತೆ? ಇನ್ನೊಂದು 3-4 ದಿನ ರೀ, ಇನ್ನೂ 3-4 ದಿವಸ? ನೋಡು, ಅವ್ನಿಗೆ ಹುಷಾರಾಗ್ದಾನೆ ಐಸುವಲ್ಲಿರೋನ್ನ ಈಗ ಕಳಿಸ್ಬಿಟ್ಟಾರ. ಸುಮ್ಕಿರ್ ಸತಿ ಯಾಕೆ ಗಡಿಯ ನೀನು? ಸರಿ ಬಿಡಿ ಆಯಿತು. ಅಮ್ಮನ ಫೋನ್ಗಿನ್ ಮಾಡಿದಾಗ ಹೇಳ್ಬಿಟ್ಟಿಗೆ ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟಾರು, ಹಿಂಗೆ ನಾನು ಸೊಸೆ ಬಿಟ್ಟು ಹೊಂಟೋಗೋರೆ ಅಂತವ. ಸರಿ ರೀ ಆಯಿತು, ಹೇಳಕ್ಕಿಲ್ಲ ಬಿಡಿ. ಅದಕ್ಕೆ ಹೇಳ್ಬಿಟ್ಟಿಯೇ ನೀನು. ಹೇಳಕ್ಕೆ ಕುಡ್ದು ಬತ್ತೀನಿ ನಾನು ಇನ್ನೊಂದು 2 ದಿವಸ. ಆಯಿತು ಸ್ವತಿ, ತುಂಬ ಮಿಸ್ ಮಾಡ್ಕೊತೇವೆ ನೀನು. ನಾನು ಏನು ಮಾಡೋದು? ನಾನು ಇಲ್ಲಿ ಬಿಟ್ಟು ಬರೋಂಗೂ ಇಲ್ಲ ಇರಂಗೂ ಇಲ್ಲ ಅನ್ನಂಗೆ ಆಗದೆ. ಸರಿ ರೀ ಆಯಿತು, ಹುಷಾರು. ಆಯ್ತು ಹುಷಾರಾಗಿ ಇವ್ನಿಕತ್ ನೀನು ತಲೆಗೆಡ್ಸ್ಕೊಬೇಡ, ಆರಾಮಾಗಿ ಊಟ ಮಾಡ್ಕೊಂಡು ಚೆನ್ನಾಗಿರು. ಆಯ್ತಾ? ಅಮ್ಮವ್ರು ಫೋನ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಹೇಳ್ಬೇಡ ನೀನು. ಸರಿ ರೀ ಆಯಿತು. ಏನಂತವ? ಇನ್ನೊಂದು 2 ದಿವಸ ಬಿಟ್ಕೊಂಡು ಬರ್ತೀನಿ ಅಂತ ಅಂದ್ರು ಕಣಮ್ಮ. ಅಲ್ಲಕ್ಕನವ ಅದ್ಯಾಕೆ ನಮ್ಮ ಅವ್ವನ್ಗೆ ಹೇಳ್ಬೇಡ ಅಂದಾನು. ಏನಂತ ತೊಂದರೆನೇ ಅರ್ಥ ಆಯ್ತಾ ಇಲ್ವಲ್ಲ? ಹೇಳಿದ್ರು ಏನಂತೆ ಯಾಕಂಗಂತಿದ್ರ ಕಾಣೆ ಬಿಡುಟೋಗಾರೆ ಅಂತ ಇನ್ನು ಗಿಂಜಾಡ್ತದೆ ಅಂತ ನಂತಿರ್ಬೇಕು. ಸರಿ ಕಣವ. ಸರಿ ಆಯಿತು, ಹೋಗು ನಾವು ತೊಳ್ಕೊತೀವಿ. ಇಡ್ಲಿ ಎತ್ತದ ಒಂದು ಹಬ್ಬ ಎತ್ತು ಮಡಗಿನಿ. ಆಯಿತು, ಹೋಗೋ ಮಕ ತೊಳ್ಕೊತೀವಿ. ಅಯ್ಯೋ ನನ್ಗೆ ಯಾಕೋ ಅನುಮಾನ ಕಣ್ಮಗ. ಇವ್ನು ಯಾಕೆ ಅವ್ರು ಅವ್ನಿಗೂ ಅವ್ರ ಅಪ್ಪನಿಗೂ ಹೇಳ್ಬೇಡ ಅಂದಾನು. ಇವನು ತೊಡ್ದಾರ ಏನು ಸಮಾಚಾರ ಅಂತಾನೆ ಅರ್ಥ ಆಯ್ತಾ ಇಲ್ವಲ್ಲವ್ವ? ಒಂದು ಗೊತ್ತಾಯ್ತಾ ಇಲ್ವಲ್ಲ ಏನು ಎಂತು ಅಂದ್ಬಿಟ್ಟು. ಬೋಯ್ತಾರೆ ಅಂದ್ಬಿಟ್ಟು ಕನ್ಸಿಗವ ಎಡ್ತಿ ಬಿಟ್ಬಿಟ್ಟು ಹೋಗೋಣಲ್ಲ ಅಂದ್ಬಿಟ್ಟು ಬೋಯ್ತಾರೆ ಅಂದ್ಬಿಟ್ಟು ಹಂಗೆ ಅಂದಿರೋದವರು. ಏನಿಲ್ಲ ಕಣ್ ಸುಮ್ಕಿರು. ಅಯ್ಯೋ ಹೆಂಗೋ ಅವ್ವ ಚೆನ್ನಾಗಿರ್ಲಿ, ಅದನ್ನೇ ಅಲ್ವ ನಾವು ಕೇಳೋದು. ಹೆಂಗೋ ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು. ಇನ್ನೇನು ಬೇಕು ತಾಯಮ್ಮ? ಇನ್ನೇನು ಬೇಕು ಹೇಳು? ಹೆಂಗೋ ನಮ್ಮ ಕಣ್ಣು ಮುಂದ್ಗಡೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಕಣವ. ಭಗವಂತನ ದಯೆಯಿಂದವ. ಅಯ್ಯೋ ಅದನ್ನೆಲ್ಲೋ ಚಿಕ್ಕವ ನಾನು ಕೇಳೋದು. ನಮ್ಮ ಬಾಳ್ನಂಗೆ ನಮ್ಮ ಮಕ್ಳು ಭಾಳ ಆಗಬಾರ್ದು, ಚೆನ್ನಾಗಿರ್ಲಿ ಅನ್ನೋದು ನಾನು ಬೇಡ್ಕೊಳ್ಳೋದು ದೇವ್ರ ಹತ್ರವ. ಹೆಂಗೋ ಒಂದು ಒಳ್ಳೇದಾಯಿತು. ಈ ಸದ್ಯಕ್ಕೆ ಇವ್ನು ಮನ್ಸು ಬದಲಾವಣೆ ಆಗಿದೆ ನನಗೆ. ಹೆಂಗೋ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.